ಇನ್ನು 400 ಕೋಟಿ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೇ ರಣರೋಚಕ. 3 ರಾಜ್ಯಗಳ ಗಡಿಯ ಚೋರ್ಲಾ ಘಾಟ್ನಲ್ಲಿ ದರೋಡೆ. 2025 ಅಕ್ಟೋಬರ್ 16ರಂದು ನಡೆದಂಥ ರಾಬರಿ ಪ್ರಕರಣ ಬಹಳಷ್ಟು ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಕಂಟೈನರ್ ರಾಬರಿ ಆದ ಬಳಿಕ ಸಂದೀಪ್ ಪಾಟೀಲನ್ನ ಅಪಹರಣ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಸಂದೀಪ್ ಪಾಟೀಲಿಂದಲೇ ಈ ಒಂದು ವಿಚಾರ ನಡೆದಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದ್ದಂಥ ಹಿನ್ನೆಲೆ ಸದ್ಯಕ್ಕೆ ಸಂದೀಪ್ ಪಾಟೀಲನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈ ಕಿಶೋರ್ ಸಹಚರರಿಂದ, ಈ ಬಿಲ್ಡರ್ ಇದ್ರಲ್ಲ ಉದ್ಯಮಿ ಕಿಶೋರ್, ಆತನ ಸಹಚರರಿಂದ ನಾಸಿಕ್ ಮೂಲದ ಸಂದೀಪ್ರನ್ನ ಕಿಡ್ನಾಪ್ ಮಾಡಲಾಗಿತ್ತು. ಬರೋಬ್ಬರಿ ಆತನನ್ನ 1.5 ತಿಂಗಳು ಒತ್ತೆಯಾಳಾಗಿಸಿಕೊಂಡು ಸಂದೀಪ್ಗೆ ಮಾನಸಿಕವಾಗಿ, ದೈಹಿಕವಾಗಿ ಚಿತ್ರಹಿಂಸೆಯನ್ನ ಕೊಡಲಾಗಿತ್ತಂತೆ. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ, ನಿನ್ನಿಂದಲೇ ಆಗಿರೋದು, ವಿಚಾರ ಕೊಡು, ಮಾಹಿತಿ ಕೊಡು, ಕಂಟೈನರ್ ಎಲ್ಲಿದೆ, ಅಷ್ಟರ ದೊಡ್ಡ ಮೊತ್ತದ ಹಣ ಎಲ್ಲಿದೆ ಅಂತ ಆತನನ್ನ ಪೀಡಿಸಲಾಗಿತ್ತಂತೆ. ಆದರೆ ಆತನಿಗೆ ಏನು ಗೊತ್ತಿರಲಿಲ್ಲ ಅಂತಲೇ ಆತ ಪದೇ ಹೇಳ್ತಾ ಇರುವಂಥದ್ದು. ಸೊ ಹಣ ಕೊಡದಿದ್ರೆ ಪ್ರಾಣ ತೆಗಿತೀವಿ ಅಂತ ಕೂಡ ಆತನಿಗೆ ಬೆದರಿಕೆಯನ್ನ ಒಡ್ಡಲಾಗಿತ್ತಂತೆ. ಆ ಬಳಿಕ ಸಂದೀಪ್ ಪಾಟೀಲನ್ನ ಬಿಟ್ಟು ಕಳಿಸ್ಬಿಟ್ಟಿದ್ರು ಕಿಶೋರ್ ಸಹಚರರು. ಈ ಸಂಬಂಧ ಆತ ನಾಸಿಕ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದ. ಸಂದೀಪ್ ಪಾಟೀಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. 400 ಕೋಟಿ ಹಣದ ವಾಹನ ಅಪಹರಿಸಿರೋದು ಈ ಸಂದರ್ಭದಲ್ಲಿ ಈ ಸಂದೀಪ್ ಪಾಟೀಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಇನ್ನು ಸಂದೀಪ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಅನ್ವಯ 4ರನ್ನ ಬಂಧಿಸಿ ಇಬ್ಬರಿಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ, ತಲಾಶ್ ಮಾಡಲಾಗ್ತಾ ಇದೆ. ಇಬ್ಬರ ಬಂಧನದ ಬಳಿಕ ಈ 6 ಜನರಲ್ಲಿ 4ರ ಬಂಧನವಾಗಿದೆ. ಇನ್ನಿಬ್ಬರಿದ್ದಾರಲ್ಲ, ಅವ್ರನ್ನ ಬಂಧನದ ಬಳಿಕ ದರೋಡೆಯ ಸತ್ಯಾಸತ್ಯತೆ ರಾಜ್ಯದ ಜನರ ಮುಂದೆ ಬರಲಿದೆ. ಒಟ್ಟಾರೆ ಇಡೀ ದೇಶವೇ ಒಂದು ಕಡೆ ಆತಂಕ ಪಡುವಂತಹ, ಒಂದು ಕಡೆ ಉಬ್ಬೇರಿಸುವಂತಹ ಅತಿದೊಡ್ಡ ದರೋಡೆ ಪ್ರಕರಣದ ಸದ್ದು ಇದೀಗ ದೇಶಾದ್ಯಂತ ಮೊಳಗ್ತಾ ಇದೆ. ಒಂದು ಕಡೆ 3 ರಾಜ್ಯಗಳ ಪೊಲೀಸರಿಂದ ತಲಾಶ್ ಮುಂದುವರೆದಿದೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಪೊಲೀಸರು ಈ ಬಗ್ಗೆ ಇದೀಗ ತಲೆ ಕೆಡಿಸಿಕೊಂಡು ಪೊಲೀಸ್ ಇಲಾಖೆ ಮತ್ತಷ್ಟು ಅಲರ್ಟ್ ಆಗುವಂತೆ ಈ ಪ್ರಕರಣ ಮಾಡಿಬಿಟ್ಟಿದೆ. ಅದರಲ್ಲೂ ಕೂಡ ಅರಣ್ಯದಂಚಿನ ಚೋರ್ಲಾ ಅದು. ಹಾಗಾಗಿ ಇಲ್ಲಿ ಅಕ್ರಮವಾಗಿ ಹಾಗಾದ್ರೆ ಏನೆಲ್ಲ ನಡೀತಾ ಇದೆ ಅನ್ನೋದು ಕೂಡ ಈಗ ಹುಟ್ಟಾಕಿರುವಂತಹ ಪ್ರಶ್ನೆ. ಸದ್ಯಕ್ಕೆ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೇ ರೋಚಕ. ಈತನನ್ನ ಕಿಡ್ನಾಪ್ ಮಾಡಲಾಗಿತ್ತು, ಈತನನ್ನ ಒತ್ತೆಯಾಳಾಗಿಸಿಕೊಂಡು ಟಾರ್ಚರ್ ಅನ್ನ ಕೊಡಲಾಗ್ತಾ ಇತ್ತು. ಆದರೆ ಈತನಿಂದ ಏನೂ ಮಾಹಿತಿ ಬರದ ಕಾರಣ ಆತನನ್ನ ಬಿಡಿಸಿ ಕಳಿಸಲಾಗಿತ್ತಾ ಅಥವಾ ಆತನೇ ಓಡ್ ಬಂದಿದ್ನ ಗೊತ್ತಿಲ್ಲ. ಸದ್ಯಕ್ಕೆ ಆತ ಬಂದು ನಾಸಿಕ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ, ಈ ರೀತಿ ಆಗಿದೆ ಅಂತ ಹೇಳಿ. ಈಗ ಈ ಕಂಪ್ಲೇಂಟ್ ನ ಆಧಾರದ ಮೇಲೆ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಈಗಾಗಲೇ ಮಹಾರಾಷ್ಟ್ರ ಸಿಎಂ ಕೂಡ ಕರ್ನಾಟಕದ ಪೊಲೀಸರ ಸಹಕಾರ ಬೇಕು ಅಂತ ಪತ್ರ ಬರೆದಿದ್ದಾರೆ. ಈಗ ನಮ್ಮ ಗೃಹ ಸಚಿವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಅತಿ ದೊಡ್ಡ ರಣರೋಚಕ ಕತೆ ಬಹಳಷ್ಟು ತಿರುವುಗಳನ್ನ ಹುಟ್ಟಾಕ್ತಾ ಇದೆ.